ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಬ್ಯಾಗ್ ಮುಕ್ತ ದಿನದ ಅಂಗವಾಗಿ ಲಿಟಲ್ ಆರ್ಟ್ಸ್ ಮಕ್ಕಳಿಂದ ಜಾಗೃತಿ ಜಾಥಾ. ದಿನಾಂಕ 3/7/2026 ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಬ್ಯಾಗ್ ಮುಕ್ತ ದಿನದಂದು ನಮ್ಮ ಲಿಟಲ್ ಆರ್ಟ್ಸ್ ಸ್ಕೂಲ್ ಮಕ್ಕಳ ಜಾಗೃತಿ ಜಾಥಾವನ್ನು ಮಾಡಲಾಯಿತು. ಮಕ್ಕಳಿಂದ ಬಟ್ಟೆಯ ಬ್ಯಾಗ್ ಅನ್ನು ಹೊಲಿದುಕೊಂಡು ಬರಲು ತಿಳಿಸಿ ಅದರ ಮೇಲೆ ಪ್ಲಾಸ್ಟಿಕ್ ಬ್ಯಾಗ್ ಬ್ಯಾನ್ ಮಾಡುವ ಸಂದೇಶ ಸಾರುವ ಡ್ರಾಯಿಂಗ್ ಕಾಂಪಿಟಿಷನ್ ನಡೆಸಿ ಬಹುಮಾನ ವಿತರಿಸಲಾಯಿತು. ಬೆಳಿಗ್ಗೆ ಮಕ್ಕಳಿಂದ ಪ್ಲಾಸ್ಟಿಕ್ ಬ್ಯಾಗ್ ಬಳಸದಂತೆ ಪ್ರತಿಜ್ಞೆ ಮಾಡಿಸಲಾಗಿದೆ. ನಂತರ ಗಂಗಾವತಿ ಮುನ್ಸಿಪಲ್ ಕಾರ್ಪೊರೇಷನ್ ಅಭಿಯಂತರರಾದ ಪರಿಸರ ಇಂಜಿನಿಯರ್ ಜಾಥಾವು ಶಾಲೆಯಿಂದ ಹೊರಟು ನೀಲಕಂಠೇಶ್ವರ ಸರ್ಕಲ್, ಅಂಬೇಡ್ಕರ್ ಸರ್ಕಲ್, ಪಂಪಾನಗರ ಸರ್ಕಲ್, ಬಸವಣ್ಣ ಸರ್ಕಲ್ ಮುಖಾಂತರ ಗಾಂಧಿ ಸರ್ಕಲ್ ತಲುಪಿ ಗಾಂಧಿ ಸರ್ಕಲ್ನಲ್ಲಿ ಪರಿಸರ ವಸ್ತು ಸಂದೇಶ ಮೂಡಿಸುವ ಮತ್ತು ಪ್ಲಾಸ್ಟಿಕ್ ಬಳಸದಂತೆ ಸಾರುವ ಹಾಡಿಗೆ ಮಕ್ಕಳು ನೃತ್ಯವನ್ನು ಪ್ರದರ್ಶಿಸಿದರು. ಈ ಸಂದರ್ಭದಲ್ಲಿ ಶಾಲೆಯ ಕಾರ್ಯದರ್ಶಿ ಜಗನ್ನಾಥ್ ಆಲಂಪಲ್ಲಿ ಮಾತನಾಡಿ, ನಿಮ್ಮಿಂದಲೇ ಬದಲಾವಣೆ ಎಂದು ಮಕ್ಕಳಿಗೆ ಪ್ಲಾಸ್ಟಿಕ್ ಆಗಿದೆ ಬಳಸದಂತೆ ಕರೆ ಮಾಡಲು ಶಾಲೆಯ ಖಜಾಂಚಿ ಪ್ರಭಾಕರ್ ಚೆನ್ನುಪಾಟಿ, ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಪ್ರಿಯಾಕುಮಾರಿ, ನಿರ್ದೇಶಕರಾದ ಇಬ್ರಾಹಿಂ, ಲಯನ್ಸ್ ಕ್ಲಬ್ ನೂತನ ಅಧ್ಯಕ್ಷರಾದ ಡಾಕ್ಟರ್ ದೇವರಾಜ್, ಕಾರ್ಯದರ್ಶಿ ಶ್ರೀ ಶಂಕರ್ ಪಾಟೀಲ್ ಮತ್ತು ಶಿಕ್ಷಕಿಯರು ಜಾಥಾದಲ್ಲಿ ಸುಮಾರು 700 ವಿದ್ಯಾರ್ಥಿಗಳು ಭಾಗವಹಿಸಿದ್ದರು.
social responsibility that we should not use plastic bags. ಹೌದಾ? ಅಟ್ಲೀಸ್ಟ್ ನಾವು ನಮ್ಮ ಮನೆಯಲ್ಲಿ ನಾವು ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡೋದನ್ನು ನಾವು ಬಿಟ್ಟು ಅಂದರೆ ಅದು ಸಮಾಜಕ್ಕೆ ಎಷ್ಟೋ ದೊಡ್ಡ ಕೊಡುಗೆಯನ್ನು ಕೊಡ್ತಕ್ಕಂಥದ್ದಾಗತ್ತೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಯೂಸ್ ಮಾಡಬಾರ್ದು. ನಿಮ್ಮ ಪೇರೆಂಟ್ಸ್ ಏನಾದರೂ ಶಾಪಲ್ಲಿ ಏನಾದರೂ ತೊಗೊಂಡು ಬರಬೇಕು ಹಾಗೆ ಅಂತ ಹೇಳಿದ್ರೆ ದಯವಿಟ್ಟು ಮನೆಯಲ್ಲಿ ಇರ್ತಕ್ಕಂಥ ಒಂದು ಕ್ಲಾತ್ ಬ್ಯಾಗನ್ನು ತೊಗೊಂಡು ಹೋಗಬೇಕು. ಆ ಕ್ಲಾತ್ ಬ್ಯಾಗಲ್ಲೇ ನೀವು ಪರ್ಚೇಸ್ ಮಾಡಬೇಕು. ಈವನ್ ಶಾಪ್ಕೀಪರ್ ಕೂಡ ನಿಮಗೆ ಪ್ಲಾಸ್ಟಿಕ್ ಬ್ಯಾಗ್ ಕೊಟ್ಟಾಗ ಅದನ್ನು ತಿರಸ್ಕಾರ ಮಾಡಬೇಕು. ಇವತ್ತು ಬೆಳಗ್ಗೆ ನೀವು ಶಾಲೆಯಲ್ಲಿ ಪ್ಲಂಚ್ ಮಾಡಿದ್ದೀರಾ, ತೊಗೊಂಡಿದ್ದೀರಾ, ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಬ್ಯಾಗ್ ಯೂಸ್ ಮಾಡಲ್ಲ ನಾವು ಇನ್ನು ಮುಂದೆ ಅಂತ. ಅದೇ ರೀತಿಯಾಗಿ ನಿಮ್ಮ ಬರ್ಡೇಸ್ಗೂ ಕೂಡ ನೀವು ಚಾಕ್ಲೇಟ್ಸ್ ತರಬಾರ್ದು. I said, you should not bring chocolates on your birthdays. ಆ ದಿವಸ ನೀವು ನಿಮ್ಮ ನೆನಪಿಗಾಗಿ, ನಿಮ್ಮ ಬರ್ಡೇ ನೆನಪಿಗಾಗಿ ಒಂದು ಪ್ಲಾಂಟ್ ಕೊಟ್ಟರೆ ಆ ಪ್ಲಾಂಟನ್ನು ನಾವು ಎಲ್ಲ ಬೆಳೆಸೋದಕ್ಕೆ ಪ್ರಯತ್ನ ಮಾಡೋಣ. ಆ ರೀತಿಯಾಗಿ ಎನ್ವೈರ್ಮೆಂಟನ್ನು ನಾವು ಪ್ರೊಟೆಕ್ಷನ್ ಮಾಡ್ಬೋದು. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಅಟ್ಲೀಸ್ಟ್ ಮನೆ ಗೆದ್ದು ಮಾರು ಗೆಲ್ಲಬೇಕಂತೆ. ಮೊದಲು ನಾವು ಗೆಲ್ಲಬೇಕು, ನಮ್ಮ ಮನೆ ಗೆಲ್ಲಬೇಕು. ಅಂದರೆ ಮೊದಲು ನಮ್ಮಲ್ಲಿ ಬದಲಾವಣೆ ಇರೋದನ್ನು ನಾವು ನೋಡಿದರೆ ಸಮಾಜವನ್ನು ತಿದ್ದೋದಕ್ಕಾಗತ್ತೆ. ಆ ನಿಟ್ಟಿನಲ್ಲಿ ನೀವು ಈ ಸಮಾಜವನ್ನು ತಿದ್ದೋದಕ್ಕೆ ನಿಮ್ಮ ಒಂದು ಅಳಿಲು ಸೇವೆ ಮಾಡಬೇಕಂತ ಹೇಳಿದ್ರೆ ನೀವು ಯಾರು ಪ್ಲಾಸ್ಟಿಕ್ ಬ್ಯಾಗ್ಸನ್ನು ಯೂಸ್ ಮಾಡಬಾರ್ದು. ಈ ಒಂದು ಸಂದರ್ಭದಲ್ಲಿ ನಮ್ಮ ಲಿಟ್ಲ್ ಹಾರ್ಟ್ಸ್ ಶಾಲೆ ಹಾಕೊಂಡಿರ್ತಕ್ಕಂಥ ಈ ಒಂದು ಜಾಥಾದಲ್ಲಿ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಡಿ ದೇವರಾಜ್ ಸರ್ ಅವರು, ಶಂಕರ್ ಪಾಟೀಲ್ ಸರ್ ಅವರೆಲ್ಲ ಇಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ಈ ಒಂದು ಸಾಮಾಜಿಕ ಕಳಕಳಿಯನ್ನು ಬಿಂಬಿಸ್ತಕ್ಕಂಥ ಈ ಒಂದು ಕಾರ್ಯದಲ್ಲಿ ನಮಗೆ ತೊಡಗಿಸ್ಕೊಂಡಿರೋದಕ್ಕಾಗಿ ಲಿಟ್ಲ್ ಹಾರ್ಟ್ಸ್ ಶಾಲೆಯ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಈ ಕುರಿತು ಲಯನ್ಸ್ ಕ್ಲಬ್ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ದೇವರಾಜ್ ಸರ್ ಒಂದು ಎರಡು ಮಾತಾಡಬೇಕಾಗಿ ನೆನೆಸ್ಕೊಳ್ತಾ ಇದ್ದೀನಿ. Good morning to the young minds of our nation. ಇಲ್ಲಿ ಉಪಸ್ಥಿತ ಲಿಟಲ್ ಆರ್ಟ್ ಸ್ಕೂಲ್ ಎಲ್ಲ ಅಸೋಸಿಯೇಷನ್ಗೆ ಮೊದಲು ಧನ್ಯವಾದಗಳನ್ನು ಹೇಳಬೇಕಂತ ಇಷ್ಟಪಡ್ತೀನಿ. ಯಾಕಂದರೆ ಇಂಟರ್ನ್ಯಾಷನಲ್ ಪ್ಲಾಸ್ಟಿಕ್ ಬ್ಯಾನ್ ಡೇ ಅನ್ನು ಅವರು ಸ್ಕೂಲ್ ಮೂಲಕ ಆಚರಿಸಿರೋದು ಎಂಥ ಒಂದು ಒಳ್ಳೆಯ ವಿಚಾರ. ಅಂದರೆ ಈಗ ಹೆಂಗೆ ಬಂದಿದೆ ಪರಿಸ್ಥಿತಿ ಅಂದರೆ ನಾವು ಹುಡುಗರಿಗೆ ಹೇಳ್ಬೇಕು ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ ಅಂತ. ಈಗ ಹುಡುಗರು ನಮಗೆ ತಿಳಿಸಿದ್ದಾರೆ ಪ್ಲಾಸ್ಟಿಕ್ ಎಷ್ಟು ದುರುಪಯೋಗ ಪಡೆದುತ್ತೆ ನಮ್ಮ ಅರ್ಥನಂತ, ನಮ್ಮ ಭೂಮಿಯನ್ನಂತ. ಅವರೆಲ್ಲ ನಮಗೆ ತಿಳಿಸಿದ್ದಾರೆ ಅಂದರೆ ಇದನ್ನ ನಾವು ಭಾಳ ಸೀರಿಯಸ್ ಆಗಿ ನಾವು ನೋಟ್ ಮಾಡಬೇಕಾಗತ್ತ. ಅದೇ ಪ್ರಕಾರ ನಾವೆಲ್ಲ ಮೂವೀಸ್ನಲ್ಲಿ ಸೂಪರ್ ಹೀರೋಸ್ ನೋಡ್ತಿದ್ವಿ, ಆದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಇವರೇ ನಮ್ಮ ಸೂಪರ್ ಹೀರೋಸ್. ವಂಡರ್ಫುಲ್, ತುಂಬ ಚೆನ್ನಾಗಿ ಅವರು ಅದು ಒಂದು ಆ್ಯಂಟಿ ಪ್ಲಾಸ್ಟಿಕ್ ಬ್ಯಾನ್ ಡೇಯನ್ನು ಆಚರಿಸ್ತಿದ್ದಾರೆ. ಇವರೆಲ್ಲ ನಮ್ಗೆ ಒಳ್ಳೆ ಮೆಸೇಜ್ ಕೊಡ್ತಾ ಇದ್ದಾರೆ. ಇದೇ ರೀತಿಯಲ್ಲಿ ನಾವು ಇದನ್ನ ಒಳ್ಳೆ ರೀತಿಯಲ್ಲಿ ತಗೊಂಡು ನಾವು ಸ್ವಲ್ಪ ಡಿಫ್ರೆನ್ಸ್ ಮಾಡಿದ್ರೂ ಗ್ಲೋಬಲಿ ಭಾಳಷ್ಟು ಅದು ವ್ಯತ್ಯಾಸ ಆಗುತ್ತೆ. ನಮ್ಮ ಮುಂದೆ ಬರೋ ಪೀಳಿಗೆ ನಾವು ಈ ಭೂಮಿಯನ್ನು ನಾವು ಉಳಿಸ್ಕೊಡ್ಬೇಕಾಗತ್ತೆ. ಜಾಸ್ತಿ ಏನಿಲ್ಲ, ಪ್ಲಾಸ್ಟಿಕ್ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕಮ್ಮಿ ಬಳಸಲಿಕ್ಕೆ ಪ್ರಯತ್ನ ಮಾಡೋಣ. ಈ ಒಂದು ದಿನವನ್ನು ಇವರು ಇಷ್ಟು ಹುಡುಗರು ಚೆಂದಾಗಿ ಮಾಡ್ತಿದ್ದಾರೆ, ಅದಕ್ಕೆ ನಾವು ಪ್ರೋತ್ಸಾಹ ಕೊಟ್ಟು ಇವತ್ತಿಂದ ಎಷ್ಟು ಸಾಧ್ಯ ಆಗುತ್ತೆ ಲಿಮಿಟಲ್ಲಿ ಆದರೂ ನಾವು ಪ್ಲಾಸ್ಟಿಕನ್ನು ಯೂಸ್ ಮಾಡಿ ಎಲ್ಲರೂ ಹೊರಗಡೆ ಹೋದಾಗ ಒಂದು ಚಿಕ್ಕ ಒಂದು ಬ್ಯಾಗ್ ತಗೊಂಡು ಹೋಗ್ಬಿಟ್ರೆ ಎಷ್ಟೋ ನಾವು ನಮ್ಮ ಒತ್ತಡವನ್ನು ಪ್ಲಾಸ್ಟಿಕ್ ಉಪಯೋಗವನ್ನು ನಾವು ಕಮ್ಮಿ ಮಾಡ್ಬೋದು. ಅದೇ ರೀತಿ ನಾನು ಜಾಸ್ತಿ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಯಾಕಂದರೆ ಸೂಪರ್ ಹೀರೋಸ್ ಎಷ್ಟು ಅವರು ಡಿಪಿಕ್ಷನಲ್ಲೇ ತೋರಿಸ್ತಿದ್ದಾರೆ ಎಷ್ಟು ಇದು ಇಂಪಾರ್ಟೆಂಟ್ ಡೇ ಇದೆ ಅನ್ನೋದು. ಧನ್ಯವಾದಗಳು. 9ನೇ ಕ್ಲಾಸ್ನಲ್ಲಿ ಮಕ್ಕಳಿಗೆ ನಾವು ಪ್ಲಾಸ್ಟಿಕ್ ಬ್ಯಾಗನ್ನು ಅವಾಯ್ಡ್ ಮಾಡೋ ಸಲುವಾಗಿ ಒಂದು ಕಾಂಪಿಟೇಷನನ್ನು ಮಾಡಿದ್ದೀವಿ. ಮನೆಯಲ್ಲಿ ಕ್ಲಾತ್ ಬ್ಯಾಗ್ ಹೊಲ್ಕೊಂಡು ಬಂದು ಅದ್ರ ಮೇಲೆ ಪೇಂಟ್ ಮಾಡಬೇಕು. ಅದನ್ನು ಸುಮಾರು ಒಂದು 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತುಂಬ ಅದ್ಭುತವಾಗಿ ಡ್ರಾಯಿಂಗ್ ಮಾಡಿದ್ದಾರೆ. ಅದರಲ್ಲಿ ಕೂಡ ನಾವು 6th ಸ್ಟ್ಯಾಂಡರ್ಡ್, 7th ಸ್ಟ್ಯಾಂಡರ್ಡ್, 8th ಸ್ಟ್ಯಾಂಡರ್ಡ್, 9th ಸ್ಟ್ಯಾಂಡರ್ಡ್ ಅವರಿಗೆ ಪ್ರತಿ ವಿದ್ಯಾರ್ಥಿಗೂ ಅಂದರೆ ಪ್ರತಿ ವಿಭಾಗದಲ್ಲಿ 3 ಪ್ರೈಜ್ಗಳನ್ನು ನಾವು ತಗೊಂಡಿದ್ದೀವಿ. ಆ 3 ಪ್ರೈಜ್ಗಳನ್ನು ಕೂಡ ಇವತ್ತು ಶಾಲೆಯಲ್ಲಿ ಅನೌನ್ಸ್ ಮಾಡ್ತೇವೆ. ಇದರಿಂದ ಮಕ್ಕಳಿಗೆ ಕ್ಲಾತ್ ಬ್ಯಾಗನ್ನು ತಗೊಂಡು ಬರೋದಕ್ಕೆ ಉಪಯೋಗ ಆಗಬೇಕು. ಅವ್ರ ಚಾಕ್ಲೇಟ್ಸ್ ತಿನ್ನೋದ್ರ ಪ್ಲಾಸ್ಟಿಕಲ್ಲಿ ಎಲ್ಲಿ ಎಸಿಬಾರ್ದು ಅಂತಕ್ಕಂಥದ್ದನ್ನು ಮನವಿಯನ್ನು ಮಾಡಿದ್ದೀವಿ. ದಯವಿಟ್ಟು ಮಕ್ಕಳೆಲ್ಲ ನೀವು ಬದಲಾವಣೆ ಆದರೆ ಈ ಸಮಾಜವನ್ನು ಬದಲಾವಣೆ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಶಂಕರ್ ಪಟೇಲ್. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.